ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಿಮ್ಮ ಮೋದಿ ಕೇರ್ ವೆಲ್ ರೇಂಜ್ ಆಫ್ ಸಪ್ಲಿಮೆಂಟೇಶನ್ ವಿಡಿಯೋ ಟ್ಯುಟೋರಿಯಲ್ಸ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ ಬೋನ್ ಅಂಡ್ ಜಾಯಿಂಟ್ ಕೇರ್, ಅದಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಬೋನ್ ಅಂಡ್ ಜಾಯಿಂಟ್ ಕೇರ್ ಅಲ್ಲಿ ನಾವು ಮಾತಾಡ್ಕೊಳ್ಳೋದು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಹಾಗೂ ಗ್ಲೂಕೋಸಮೈನ್ ಅನ್ನುವಂತಹ ಎರಡು ಪ್ರಾಡಕ್ಟ್ಗಳನ್ನ ಈ ಒಂದು ರೇಂಜ್ ಅಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಮೊದಲನೇ ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಮ ಮೂಳೆಯ ಆರೋಗ್ಯ ಯಾವ ರೀತಿ ಹದಗೆಡುತ್ತೆ ಅದನ್ನು ನಾವು ಈ ಒಂದು ಸ್ಲೈಡ್ ಅಲ್ಲಿ ನೋಡಬಹುದು. ಸೊ ಒಬ್ಬ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಒಂದು ವಯಸ್ಸಿನ ನಂತರ ಈ ಒಂದು ಮೂಳೆ ಸಮೃದ್ಧವಾಗಿ ರಿಕವರಿ ಆಗುವುದು ಅಥವಾ ಬೆಳವಣಿಗೆ ಆಗುವುದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಗ್ರಾಫ್ ಅಲ್ಲಿ ನಾವು ನೋಡೋದಾದ್ರೆ ಒಂದು ಸರಿಸುಮಾರು 35 ಆಸುಪಾಸು ಆ ವಯಸ್ಸಿನಲ್ಲಿ ಆ ಮೂಳೆಯ ಸಾಂದ್ರತೆ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಆ ಒಂದು ಕ್ಯಾಲ್ಸಿಯಂ ಅಂತ ಏನ್ ಕರಿತೀವಿ, ಆ ಕ್ಯಾಲ್ಸಿಯಂ ಅನ್ನೋದು ನಮ್ಮ ಮೂಳೆಯ ಸಾಂದ್ರತೆ ಕಡಿಮೆ ಆಗೋದ್ರ ಜೊತೆಗೆ ಅದು ಸೋರಿಕೆ ಆಗೋದ್ರ ಜೊತೆಗೆ ಕಡಿಮೆ ಆಗ್ತಾ ಇರುತ್ತೆ. ಅದನ್ನ ನಾವು ಆಸ್ಟಿಯೋಪೋರೋಟಿಕ್ ಬೋನ್ ಅಂತ ಸಹ ನಾವು ಕರಿತೀವಿ. ಪೋರಸ್ ಅಂತ ಹೇಳಿದ್ರೆ ಬಿರುಕು ಬಿಡುವಂತದ್ದು, ಮೂಳೆ ಟೊಳ್ಳಾಗುವಂತದ್ದು. ಸೊ ಮೂಳೆ ಬಿರುಕು ಬಿಡುವಂತದ್ದು, ಅದನ್ನ ಆಸ್ಟಿಯೋಪೋರೋಟಿಕ್ ಬೋನ್ ಅಂತ ಸಹ ನಾವು ಕರಿತೀವಿ. ಸೊ ಈ ಒಂದು ನಿಟ್ಟಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸೊ ಮೂಳೆಗೆ ಮೂಲ ಕ್ಯಾಲ್ಸಿಯಂ ಅಂತ ನಾವು ಕರಿತೀವಿ. ಸೊ ಏಕೆಂದ್ರೆ ನಮ್ಮ ಮೂಳೆಯಲ್ಲಿ ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸರಿಸುಮಾರು 99% ಭಾಗ ಕ್ಯಾಲ್ಸಿಯಂ ಸ್ಟೋರ್ ಆಗಿರುತ್ತೆ, ಶೇಖರಣೆ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀವಿ ಬೋನ್ಸ್ ಅನ್ನ ಅವರ್ ಕ್ಯಾಲ್ಸಿಯಂ ಬ್ಯಾಂಕ್. ಸೊ ನಮ್ಮ ನರನಾಡಿಗಳಿಗೆ ಅಥವಾ ಇನ್ಯಾವುದೇ ಒಂದು ಮಾಂಸಖಂಡಗಳ ಸದೃಢವಾಗಿ ಕೆಲಸ ಮಾಡೋದಕ್ಕೆ ಬೇಕಾದಂತಹ ಈ ಕ್ಯಾಲ್ಸಿಯಂ ಅನ್ನ, ಈ ಒಂದು ಖನಿಜಾಂಶವನ್ನ ಒದಗಿಸಿಕೊಡುವಂತಹ ಒಂದು ಬ್ಯಾಂಕ್ ಅಂತ ಏನ್ ಕರಿತೀವಿ ಮೂಳೆಗಳು. ಸೊ ಮೂಳೆಗಳು ಸಮೃದ್ಧವಾಗಿರಬೇಕು, ಸೊ ಒಳ್ಳೆಯ ಸಾಂದ್ರತೆಯಲ್ಲಿರಬೇಕು. ಬಟ್ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅರ್ಲಿ ಏಜಸ್ ಅಲ್ಲಿ ಅತಿ ಬೇಗ ಅಥವಾ ಕೆಳ ವಯಸ್ಸಿನಲ್ಲಿಯೇ ನಮಗೆ ಇಂತಹ ಒಂದು ಆಸ್ಟಿಯೋಪೋರೋಟಿಕ್ ಅಂತ ಸಮಸ್ಯೆಗಳು ಕಂಡು ಬರೋದು ನೋಡ್ತಾ ಇದ್ದೀವಿ. ಮುಂದಿನ ಸ್ಲೈಡ್ ಅಲ್ಲಿ ನಾವು ಗಮನಿಸಿದ್ರೆ ಯಾಕೆ ಈ ರೀತಿ ಆಗ್ತಿದೆ ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಬಲಭಾಗದಲ್ಲಿ ನೀವು ನೋಡಬಹುದು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ಸಂಸ್ಥೆ ಏನ್ ಹೇಳುತ್ತೆ, ನಮಗೆ ಪ್ರತಿನಿತ್ಯ ನಮಗೆ ಶಿಫಾರಸು ಮಾಡಲಾದ ಕ್ಯಾಲ್ಸಿಯಂ ಅಂತ ಏನ್ ಕರಿತೀವಿ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಎಷ್ಟು ಹೇಳಿದ್ದಾರೆ ಅಂದ್ರೆ, ಮಕ್ಕಳಿಗೆ 1 ವರ್ಷದಿಂದ 9 ವರ್ಷದ ಮಕ್ಕಳಿಗೆ 600 ಮಿಲಿಗ್ರಾಂ ಕನಿಷ್ಠ ಪಕ್ಷ ನಾವು ಊಟದ ಮೂಲಕ ಅಥವಾ ಪೂರಕ ಆಹಾರದ ಮೂಲಕ, ನಥಿಂಗ್ ಬಟ್ ಸಪ್ಲಿಮೆಂಟೇಶನ್ ಮೂಲಕ ನಾವು ಸೇರಿಸಲೇಬೇಕು. ಅದೇ ರೀತಿ ಬೆಳೆಯುವಂತಹ ಮಕ್ಕಳು ಅಥವಾ ಪ್ರೌಢಾವಸ್ಥೆಯ ಮಕ್ಕಳು, ಅಡಲಸೆನ್ಸ್ ಏಜ್ ಅಂತ ಕರಿತೀವಿ, 10 ರಿಂದ 17 ವರ್ಷದ ಮಕ್ಕಳಿಗೆ 800 ಮಿಲಿಗ್ರಾಂ ಕ್ಯಾಲ್ಸಿಯಂ ಅಂತ ಏನ್ ಕರಿತೀವಿ ಅದು ಊಟದ ಮೂಲಕ ಅಥವಾ ಪೂರಕ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸೇರ್ಲೇಬೇಕು, ಮಕ್ಕಳ ದೇಹಕ್ಕೆ ಸೇರ್ಲೇಬೇಕು. ಅದೇ ರೀತಿ ವಯಸ್ಕರು, ಈ ಅಡಲ್ಟ್ಸ್ ಅಂತ ಏನ್ ಹೇಳ್ತೀವಿ, ಆ ಗಂಡಸರಿಗೆ 600 ಮಿಲಿಗ್ರಾಂ ಕನಿಷ್ಠ ಪಕ್ಷ ಪ್ರತಿನಿತ್ಯ ಇದರ ಅವಶ್ಯಕತೆ ಇದ್ದೇ ಇದೆ, ಕ್ಯಾಲ್ಸಿಯಂನ ಅವಶ್ಯಕತೆ ಇದ್ದೇ ಇದೆ. ಅದೇ ರೀತಿ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದಾಗ ಅದರ ಒಂದು ಪ್ರಮಾಣ 1200 ಮಿಲಿಗ್ರಾಂ. ಸೊ ಪ್ರತಿನಿತ್ಯ ಅವರ ದೇಹಕ್ಕೆ ಸೇರ್ಲೇಬೇಕು. ಕೆಲವು ಕಾರ್ಯಗಳು, ಕೆಲವು ಫಂಕ್ಷನ್ಸ್ ಅಂತ ಏನ್ ಕರಿತೀವಿ ನಡಿಬೇಕು ಅಂತ ಹೇಳಿದ್ರೆ ಇದು ಮುಖ್ಯವಾಗಿ ಬೇಕಾಗತ್ತೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಊಟದಲ್ಲಿ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಏನಿದೆ ಅಥವಾ ನಮ್ಮ ಜೀವನ ಶೈಲಿ ಏನಿದೆ, ತುಂಬಾನೇ ನಾವು ಹೇರಳವಾಗಿ ಕೊರತೆಯನ್ನ ನಮ್ಮ ದೇಹದಲ್ಲಿ ಅನುಭವಿಸ್ತಾ ಇದ್ದೀವಿ. ಆ ನಿಟ್ಟಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸುವಂತದ್ದು. ಸೊ ಅದಕ್ಕೋಸ್ಕರ ಮೋದಿ ಕೇರ್ ಕಂಪನಿ ಒಂದು ಒಳ್ಳೆಯ ಉತ್ಪನ್ನವನ್ನ ಲಾಂಚ್ ಮಾಡಿದೆ. ಅದನ್ನ ನಾವು ವೆಲ್ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಅಂತ ಸಹ ನಾವು ಕರಿತೀವಿ. ನೋಡೋಣ ಈ ವೆಲ್ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಯಾವ ರೀತಿ ನಮ್ಮ ಮೂಳೆಗಳನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದನ್ನ ನೋಡೋದಾದ್ರೆ ಯಾವುದೇ ಕ್ಯಾಲ್ಸಿಯಂ ಆಗಿರಬಹುದು, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅದನ್ನ ಬಿಲ್ಡಿಂಗ್ ಬ್ಲಾಕ್ ಆಫ್ ಬೋನ್ಸ್ ಅಂತ ಹೇಳ್ತೀವಿ. ಒಂದು ಮೂಳೆಯನ್ನ ಕಟ್ಟೋದಿಕ್ಕೆ ವಿಶೇಷವಾಗಿ ಅಥವಾ ಪ್ರಮುಖವಾಗಿ ಬೇಕಾದಂತಹ ಒಂದು ಖನಿಜಾಂಶ, ದಟ್ ಈಸ್ ಮಿನರಲ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಬೇಕಾಗತ್ತೆ. ನಮ್ಮ ಮೂಳೆ ಆಗಿರಬಹುದು ಅಥವಾ ನಮ್ಮ ಹಲ್ಲುಗಳಾಗಿರಬಹುದು, ಟೂತ್ ಅಂತ ಏನ್ ಕರಿತೀವಿ, ಸೊ ಸದೃಢವಾಗಿ ಗಟ್ಟಿಯಾಗಿ ಇರಬೇಕು ಅಂತ ಹೇಳಿದ್ರೆ ನಮ್ಗೆ ಕ್ಯಾಲ್ಸಿಯಂ ವಿಶೇಷವಾಗಿ ನಮ್ಮ ದೇಹಕ್ಕೆ ಊಟದ ಮೂಲಕ ಅಥವಾ ಪೂರಕ ಆಹಾರದ ಮೂಲಕ ತಲುಪಲೇಬೇಕು. ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವಿಶೇಷವಾದ ಕಾರ್ಯ ನಮ್ಮ ದೇಹದಲ್ಲಿ ನಡಿಬೇಕಾಗಿರೋದು ಹಾರ್ಟ್ ಬೀಟ್, ಹೃದಯದ ಮಾಂಸಖಂಡಗಳ ಒಂದು ಕಂಟ್ರಾಕ್ಷನ್ ಅಂತ ಏನ್ ಕರಿತೀವಿ, ಹಾರ್ಟ್ ಬೀಟ್ ಅಂತ ಹೇಳ್ತೀವಿ, ಹೃದಯದ ಬಡಿತ ಅಂತ ಏನ್ ಹೇಳ್ತೀವಿ, ಹಾಗೂ ನರ್ವಸ್ ಇಂಪಲ್ಸಸ್,
ನಮ್ಮ ನರವ್ಯೂಹದ ಒಂದು ಕಾರ್ಯಗತ ಅಥವಾ ಕಾರ್ಯರೂಪ ಕರೆಕ್ಟ್ ಆಗಿ ನಡೀತಿರ್ಬೇಕು ಅಂತ ಹೇಳಿದ್ರೆ ನಮಗೆ ಕ್ಯಾಲ್ಸಿಯಂ ವಿಶೇಷವಾಗಿ ಸಹಾಯಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಹಲವಾರು ರೀತಿಯ ಹಾರ್ಮೋನುಗಳ ಕಾರ್ಯಗತ ಆಗ್ಬೇಕು, ಕೆಲಸ ಕಾರ್ಯ ಆಗ್ಬೇಕು ಅಂತ ಹೇಳಿದ್ರೆ ಆ ಕಾರ್ಯವನ್ನ ಉತ್ತೇಜಿಸುವಂತಹ ಒಂದು ಕೆಲಸ ಮಾಡಿಕೊಡುವಂಥದ್ದು ಈ ಕ್ಯಾಲ್ಸಿಯಂ. ಎನ್ಸಮ್ಯಾಟಿಕ್ ರಿಯಾಕ್ಷನ್ ಅಥವಾ ಎನ್ಸೈಮ್ ರೆಗ್ಯುಲೇಷನ್ ಅಂತ ಕರಿತೀವಿ. ಕಿಣ್ವಗಳ ಒಂದು ಸಾಂದ್ರತೆಯನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಅದೇ ರೀತಿ ಇನ್ನೊಂದು ವಿಶೇಷವಾದ ಪಾಯಿಂಟ್ ಅನ್ನ ನಾವು ಗಮನ ಇಟ್ಟು ನೋಡ್ಬೇಕಾಗಿರೋದು, ಸೊ 99% ಭಾಗ, 99% ಕ್ಯಾಲ್ಸಿಯಂ ನಮ್ಮ ಮೂಳೆಯಲ್ಲಿ ಶೇಖರಣೆ ಆಗಿರುತ್ತೆ. ನಮಗೆ ಅವಶ್ಯಕತೆ ಇದ್ದಾಗ ನಮ್ಮ ಮೂಳೆ ರಿಪೇರ್ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಬಟ್ 1% ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ, ನಮ್ಮ ರಕ್ತದಲ್ಲಿ ಇರಬೇಕು. ಏಕೆಂದ್ರೆ ನಮ್ಮ ರಕ್ತದ ಒತ್ತಡವನ್ನು ನಿಭಾಯಿಸೋದು ಹೃದಯದ ಮಾಂಸಖಂಡಗಳು ಅಥವಾ ಹಾರ್ಟ್ ಬೀಟ್, ಈ ಒಂದು ಹೃದಯದ ಒಂದು ಬಡಿತ ಏನಿದೆ ಆ ಒಂದು ಸರಾಗವಾಗಿ ಕರೆಕ್ಟ್ ಆಗಿ ಕೆಲಸಗಳು ನಡೀಬೇಕು ಅಂತ ಹೇಳಿದ್ರೆ ಆ ರಕ್ತದಲ್ಲಿ ಶೇಖರಣೆ ಆಗಿರುವಂತಹ ಅಥವಾ ಹರಿದಾಡುವಂತಹ 1% ಕ್ಯಾಲ್ಸಿಯಂ ನಮ್ಮ ಸಹಾಯಕ್ಕೆ ಬರುತ್ತೆ. ಸೊ ಇಷ್ಟು ಕಾರ್ಯಗಳು ನಡಿಬೇಕಾದ್ರೆ ನಾವು ಕೊರತೆ ಅನುಭವಿಸಬಾರದು. ಸೊ ಅದು ನೋಡ್ಕೊಳ್ಳಕ್ಕೆ ಈ ಒಂದು ಪ್ರಾಡಕ್ಟ್ ಅಲ್ಲಿ ವಿಶೇಷವಾಗಿ ನಾವು ನೋಡುವಂತಹ ಕೆಲವು ಪೋಷಕಾಂಶಗಳೇನಿದೆ, ಮೊದಲನೇದಾಗಿ ಕ್ಯಾಲ್ಸಿಯಂ, ಎರಡನೇದು ಮೆಗ್ನೀಷಿಯಂ ಅಂತ ಖನಿಜಾಂಶಗಳು. ಇವೆರಡು ವಿಶೇಷವಾಗಿ ಒಂದಕ್ಕೊಂದು ಕಾಂಟ್ರಿಬ್ಯೂಷನ್ ಅಥವಾ ಕಾಂಪ್ಲಿಮೆಂಟ್ ಮಾಡ್ಕೊಳ್ಳುತ್ತೆ, ಎರಡು ಇರಲೇಬೇಕು. ವಿಟಮಿನ್ ಡಿ ಅಂತ ಹೇಳ್ತೀವಿ. ವಿಟಮಿನ್ ಡಿ ನಮ್ಮೆಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಕ್ಯಾಲ್ಸಿಯಂ ಅನ್ನ ದೇಹದಲ್ಲಿ ಹೀರ್ಕೊಳ್ಳೋದಕ್ಕೆ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಸೊ ಹೀರ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗೋದಕ್ಕೆ ವಿಟಮಿನ್ ಡಿ ಬೇಕಾಗತ್ತೆ. ಅದೇ ರೀತಿ ವಿಟಮಿನ್ ಕೆ ಹಾಗೂ ಜಿಂಕ್ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹಾಕಿರ್ತೀವಿ. ಅಂಡ್ ಸೈಸಸ್ ಕ್ವಾಡ್ರಾಂಗ್ಯುಲಾರಿಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಕರಿಬೇಕು ಅಂದ್ರೆ ಮಂಗ್ರವಳ್ಳಿ ಬಳ್ಳಿ ಅಂತ ಹೇಳ್ತೀವಿ. ಇದು ನಾವು ಕಾಡುಗಳಲ್ಲಿ ಅಥವಾ ಈ ಒಂದು ಬರಡು ಪ್ರದೇಶಗಳಲ್ಲಿ ನೋಡುವಂತದ್ದು. ಸೊ ಇದರ ಒಂದು ಬೆನಿಫಿಟ್ ಏನಿದೆ ಗಮನಿಸೋದಾದ್ರೆ ಈ ಪ್ರಾಡಕ್ಟ್ ಅಲ್ಲಿ, ಸೊ ತುಂಬಾ ಸರಳ ರೂಪದ ಕ್ಯಾಲ್ಸಿಯಂ ಸಿಟ್ರೇಟ್ ಮ್ಯಾಲೇಟ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಸುಲಭವಾಗಿ ಒಂದು ಮೂಳೆಯ ಸಾಂದ್ರತೆಯನ್ನ ವೃದ್ಧಿ ಮಾಡೋದಕ್ಕೆ, ಮೂಳೆಯನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಕ್ಯಾಲ್ಸಿಯಂ ಅನ್ನ ಒದಗಿಸಿಕೊಡೋದಕ್ಕೆ, ತುಂಬಾ ಸುಲಭ ರೀತಿಯಲ್ಲಿ ಒದಗಿಸೋದಕ್ಕೆ ಈ ಒಂದು ಕಾಂಪೌಂಡ್ ಏನಿದೆ ಅಥವಾ ಈ ಒಂದು ಮಾಲಿಕ್ಯೂಲ್ ಏನಿದೆ ಅದನ್ನ ನಾವು ಕ್ಯಾಲ್ಸಿಯಂ ಸಿಟ್ರೇಟ್ ಮ್ಯಾಲೇಟ್ ಅಂತ ನಾವು ಕರಿತೀವಿ. ಅದನ್ನ ನಾವು ಇಲ್ಲಿ ಗಮನಿಸಬಹುದು, ನಮ್ಮ ಪ್ರಾಡಕ್ಟ್ ಅಲ್ಲಿ ಗಮನಿಸಬಹುದು. ಅಂಡ್ ವಿಶೇಷವಾಗಿ ಈ ಕ್ಯಾಲ್ಸಿಯಂ ಅನ್ನ ದೇಹದಲ್ಲಿ ಹೀರ್ಕೊಳ್ಳೋದಕ್ಕೆ ನಮಗೆ ವಿಟಮಿನ್ ಡಿ2 ಸಹಾಯಕ್ಕೆ ನಿಲ್ಲುತ್ತೆ. ಆ ಒಂದು ಅಂಶವನ್ನ ಸಹ ನಾವು ಪ್ರಾಡಕ್ಟ್ ಅಲ್ಲಿ ಗಮನಿಸಬಹುದು. ಮೂರನೆಯದು ಯುನಿಕ್ ಆಂಟಿ ಆಕ್ಸಿಡೆಂಟ್. ಸೊ ಈ ಒಂದು ಡ್ಯಾಮೇಜಸ್ ಅನ್ನ ಪ್ರೊಟೆಕ್ಷನ್ ಮಾಡುವಂತಹ ವಿಶೇಷವಾದ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಸೊ ಉತ್ಕರ್ಷಣ ನಿರೋಧಕಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇದು ನಮ್ಮ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೂ ಫೈಟೋ ನ್ಯೂಟ್ರಿಯೆಂಟ್, ಸಸ್ಯದ ಬಣ್ಣದ ಭಾಗದಲ್ಲಿ ವಿಶೇಷವಾಗಿ ಸಿಗುವಂತಹ ಕೆಲವು ಪೂರಕಗಳು ಅಥವಾ ಪೋಷಕಾಂಶಗಳು ನಮ್ಮ ಸಹಾಯಕ್ಕೆ ನಿಲ್ತವೆ. ಸೊ ಈ ಒಂದು ಕಂಪ್ಲೀಟ್ ಆಗಿ ಪ್ಯಾಕೇಜ್ ಇರುವಂತಹ ಒಂದು ಸೂಪರ್ ಫುಡ್ ಇರುವಂತಹ ಒಂದು ಪ್ರಾಡಕ್ಟ್ ಉತ್ಪನ್ನವನ್ನ ನಿಮ್ಮ ಮುಂದೆ ತಂದಿದ್ದಾರೆ. ಅದರ ಜೊತೆಗೆ ವಿಟಮಿನ್ ಕೆ ಇರುವಂತದ್ದು ಈ ಪ್ರಾಡಕ್ಟ್ ಅಲ್ಲಿ ಸ್ನೇಹಿತರೆ ಗಮನಿಸಬೇಕು. ಇದರ ವಿಶೇಷತೆ ಸರಾಗವಾಗಿ, ಈ ರಕ್ತ ಸರಾಗವಾಗಿ ನಮ್ಮ ದೇಹದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಒಂದು ಬ್ಲಾಕೇಜಸ್ ಇಲ್ಲದೆ, ಕ್ಯಾಲ್ಸಿಫಿಕೇಶನ್ ಅನ್ನೋ ಪ್ರೋಸೆಸ್ ಆಗದೆ, ಅದರ ಒಂದು ಪ್ರಕ್ರಿಯೆಯನ್ನ ಕಡಿಮೆ ಮಾಡ್ತಾ, ಅದರ ಒಂದು ಚಾನ್ಸಸ್ ಅನ್ನ ಕಡಿಮೆ ಮಾಡ್ತಾ ನಮ್ಮ ಸಹಾಯಕ್ಕೆ ವಿಟಮಿನ್ ಕೆ ನಿಲ್ಲುವಂತದ್ದು. ಅಷ್ಟೇ ಅಲ್ಲ, ಜಿಂಕ್ ಅಮೈನೋ ಆಸಿಡ್ ಚೆಲೇಟ್ ಅಂತ ಹೇಳ್ತೀವಿ. ಇದು ರಾಸಾಯನಿಕ ಪ್ರಕ್ರಿಯೆ ವೇಗವನ್ನ ಹೆಚ್ಚಿಸುತ್ತೆ, ಮೆಟಬಾಲಿಕ್ ಫಂಕ್ಷನ್ ವೇಗವನ್ನ ಹೆಚ್ಚಿಸುತ್ತೆ. ಅಷ್ಟೇ ಇಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಡೆವಲಪ್ ಮಾಡೋದಕ್ಕೆ ನಮ್ಗೆ ಈ ಒಂದು ಮಿನರಲ್ ಜಿಂಕ್ ಅಮೈನೋ ಆಸಿಡ್ ಚೆಲೇಟ್ ಅಂತ ಏನ್ ಕರಿತೀವಿ ತುಂಬಾ ಸುಲಭವಾಗಿ ನಮ್ಮ ದೇಹದಲ್ಲಿ ಸಿಗುತ್ತೆ. ರಾಸಾಯನಿಕ ಪ್ರಕ್ರಿಯೆಗಳನ್ನ ಸರಾಗವಾಗಿ ನೋಡ್ಕೊಳ್ಳೋದಕ್ಕೆ ನಮ್ಗೆ ಇದು ಹೆಲ್ಪ್ ಆಗುವಂತದ್ದು. ಅಂಡ್ ಕಡೆಯದಾಗಿ ಸೈಸಸ್ ಕ್ವಾಡ್ರಾಂಗ್ಯುಲಾರಸ್ ಅಂತ ನಾನು ಮಾತಾಡಿದ್ದೆ, ಮಂಗ್ರವಳ್ಳಿ ಅಂತ ಕರಿತೀವಿ. ಅದಕ್ಕೆ ಹಲವಾರು ಹೆಸರುಗಳಿದೆ, ಬಟ್ ಕನ್ನಡದಲ್ಲಿ ಮಂಗ್ರವಳ್ಳಿ ಅಂತ ಹೇಳಿದ್ರೆ ಅಥವಾ ಚತುರ್ಭುಜ ಆಕಾರದಲ್ಲಿ ನಾವು ನೋಡ್ತೀವಿ ಈ ಒಂದು ಸಸ್ಯವನ್ನ. ಇದನ್ನ ಬೋನ್ ಸೆಟ್ಟರ್ ಅಂತ ಆಯುರ್ವೇದದಲ್ಲಿ ಕರೀತಾರೆ. ಸೊ ಇದು ನಮ್ಮ ಈ ಮೂಳೆ ಬಿರುಕು ಬಿಟ್ಟಾಗ ಅಥವಾ ಫ್ರಾಕ್ಚರ್ ಆದಾಗ ಅದನ್ನ ಮತ್ತೆ ರಿಕವರಿ ಮಾಡೋದಕ್ಕೆ, ಹೀಲ್ ಮಾಡೋದಕ್ಕೆ ನಮಗೆ ಸಹಾಯಕ್ಕೆ ಬರುವಂತಹ ಒಂದು ಅಂಶ, ಒಂದು ಸಸ್ಯದ ಒಂದು ಮೂಲ ಇದು. ಈ ಒಂದು ಮೂಲದಿಂದ ಉತ್ಪಾದನೆ ಮಾಡಿದಂತಹ, ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಕೆಲವು ಸಂಯುಕ್ತಗಳು, ಕಾಂಪೌಂಡ್ಸ್ ಅಂತ ಏನ್ ಕರಿತೀವಿ, ಆ ಒಂದು ಲಿಗಮೆಂಟ್ಸ್ ಅನ್ನ ಹಾಗೂ ಟೆಂಡಾನ್ಸ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ, ಹೀಲ್ ಮಾಡೋದಕ್ಕೆ ನಮ್ಗೆ ಸಹಾಯ ಮಾಡುವಂತದ್ದು ಈ ಒಂದು ಮಂಗರವಳ್ಳಿ ಅಥವಾ ಸೈಸಸ್ ಕ್ವಾಡ್ರಾಂಗ್ಯುಲಾರಿಸ್. ಈ ಒಂದು ಸಂಯುಕ್ತಗಳನ್ನು ಸಹ ನಾವು ನಮ್ಮ ಪ್ರಾಡಕ್ಟ್ ಅಲ್ಲಿ ನೋಡುವಂತದ್ದು. ಸೊ ಇಷ್ಟು ಬೆನಿಫಿಟ್ ಅನ್ನ ಇಡ್ತಾ, ಸೊ ಯಾರ್ಯಾರು ತಗೋಬಹುದು ಅಂತ ಹೇಳಿದ್ರೆ, ಯಾರಿಗೆ ಅವಶ್ಯಕತೆ ಇದೆಯೋ ನಿಮ್ಮ ಮೂಳೆಗಳು ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ, ನಿಮ್ಮ ಮೂಳೆಯ ಸಾಂದ್ರತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ,
ಸೊ ನೀವು ಫ್ಲೆಕ್ಸಿಬಲ್ ಆಗಿ ಓಡಾಡೋದಕ್ಕೆ, ಅದೇ ರೀತಿ ಒಬ್ಬ ಅಥ್ಲೆಟ್ಸ್ ಆಗಿರಬಹುದು, ಸ್ಪೋರ್ಟ್ಸ್ ಪೀಪಲ್ ಆಗಿರಬಹುದು, ಸೊ ಈ ವ್ಯಕ್ತಿಗಳು ಸಹ ಇದರ ಸಹಾಯ ತೆಗೆದುಕೊಳ್ಳುವಂಥದ್ದು ನಿಮ್ಮ ಮೂಳೆ ಹಾಗೂ ಮಾಂಸಖಂಡಗಳ ಹಾಗೂ ನರನಾಡಿಗಳ ಒಂದು ಕೆಲಸಗಳು ಸರಾಗವಾಗಿ ನಡೆಯುವಂತೆ ನೋಡ್ಕೊಳ್ಳೋದಕ್ಕೆ ನಮಗೆ ವಿಶೇಷವಾಗಿ ಇದು ಬೇಕಾಗುತ್ತೆ. ಅಂಡ್ ಯಾವ ವ್ಯಕ್ತಿಗಳು ನಿಮ್ಮ ಊಟದ ಮೂಲಕ ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅನ್ನ ಸೇವಿಸಕ್ಕೆ ಸಾಧ್ಯವಾಗುತ್ತಿಲ್ವೋ ಅಂತ ವ್ಯಕ್ತಿಗಳು ಪ್ರತಿಯೊಬ್ಬರು ಸಹ ಇದನ್ನ ತೆಗೆದುಕೊಳ್ಳುವಂಥದ್ದು. ಯಾವ ರೀತಿ ತೆಗೆದುಕೊಳ್ಳುವಂಥದ್ದು? ಸೊ 1 ಕ್ಯಾಪ್ಸೂಲ್ ಟ್ವೈಸ್ ಎ ಡೇ ಅಂತ ಹೇಳ್ತೀವಿ, ಅಥವಾ 1 ಟ್ಯಾಬ್ಲೆಟ್ ಟ್ವೈಸ್ ಎ ಡೇ ಅಂತ ಹೇಳ್ತೀವಿ. ಸೊ ಊಟದ ಜೊತೆಗೆ ಬೆಳಗ್ಗೆ ಒಮ್ಮೆ ಅಥವಾ ರಾತ್ರಿ ಒಮ್ಮೆ 2 ಬಾರಿ ಇದನ್ನ ಸೇವಿಸಬಹುದು. ಅದನ್ನ ನೆನಪಲ್ಲಿಟ್ಕೊಳ್ಳಿ. ಇದನ್ನ ಯಾವುದೇ ಒಂದು ಕಾಯಿಲೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕಲ್ಲ, ಅಥವಾ ಇನ್ಯಾವುದೋ ಒಂದು ಟ್ರೀಟ್ಮೆಂಟ್ಗೋಸ್ಕರ ಅಲ್ಲ, ಅಥವಾ ಯಾವ ವ್ಯಕ್ತಿಗಳು ಮೆಡಿಕಲ್ ಕಂಡೀಷನ್ ಅಲ್ಲಿ ಇದಾರೋ, ಕ್ರಾನಿಕ್ ಮೆಡಿಕಲ್ ಕಂಡೀಷನ್, ಆ ಒಂದು ಪರಿಸ್ಥಿತಿಯಲ್ಲಿ ಡಾಕ್ಟರ್ನ ಸಲಹೆಯ ಮೇರೆಗೆ ಇದನ್ನ ಸೊ ತೆಗೆದುಕೊಳ್ಳುವಂಥದ್ದು. ಸೊ ಇಷ್ಟ ಹೇಳ್ತಾ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ, ಬಳಕೆ ಮಾಡಿ, ನಿಮ್ಮ ಮೂಳೆಯ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ಮೂಳೆಯ ಸಾಂದ್ರತೆಯನ್ನ ಕಾಪಾಡ್ಕೊಳ್ಳಿ, ಮೂಳೆಯ ಗಟ್ಟಿತನವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಪ್ರಾಡಕ್ಟ್ ಅನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ನ ಮಾಹಿತಿ ಇಲ್ಲಿಗೆ ಮುಗಿಯುತ್ತೆ. ನಾನು ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಹ್ಯಾವ್ ಎ ನೈಸ್ ಬೋನ್ ಹೆಲ್ತ್.